ಪೆದ್ದಿಲಿ ನಾನು ಒಂದು 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 ಈ ಪಾತ್ರ ಬಂದ ತಕ್ಷಣ ಎಸ್ ಸರ್ ಅಷ್ಟೇ. ಇಮಿಡಿಯೇಟ್ ರಾಮಚರಣ್ ಅವ್ರು ಫೋನ್ ಮಾಡಿದೆ, ಸರ್ ಐ ಆಮ್ ಡೂಯಿಂಗ್ ದಿಸ್ ಫಿಲ್ಮ್, ಅಷ್ಟೇ ಒಂದೇ ಮಾತು. ಅವರು ಈ ವಾಸ್ ಸೋ ಹ್ಯಾಪಿ. ಆಮೇಲೆ ಮಾಡ್ಬೇಕಾದ್ರೆ ಅದು ಪಾತ್ರ ಡಿಸೈನ್ ಬುಚ್ಚಿ ಬಾಬು ಎಲ್ಲ ಮಾಡಿದ್ದು. ಐ ಥಿಂಕ್ ಇಟ್ ವಾಸ್, ಐ ಜಸ್ಟ್ ಎಂಜಾಯ್ಡ್. ಯು ಶುಡ್ ಸಿ ಹಿಸ್ ಪರ್ಫಾರ್ಮೆನ್ಸ್. ಆಮೇಲೆ ಕಾಂಬಿನೇಷನ್ ಇದೆ, ಒಂದು ಬಾಂಡೇಜ್ ಇದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ನೋಡಿ, 4ನೇ ಬಂದು ನೋಡಿ. ಈ ಸಿನಿಮಾ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ, ಒಂದು ಎಮೋಷನ್ ಇದೆ. ಎಮೋಷನ್ ಎಲ್ಲಾದ್ರಲ್ಲೂ ಅಷ್ಟೇ, ಜೀವನದಲ್ಲಿ, ಆಟದಲ್ಲಿ ಎಲ್ಲಾದ್ರೂ ಒಂದು ಎಮೋಷನ್ ಇದೆ. ಆ ಎಮೋಷನ್ ಬಂದ್ಬಿಟ್ಟು ಮನುಷ್ಯ ಮತ್ತು ಆ ಆಟ ಎರಡಕ್ಕೂ ಕನೆಕ್ಟ್ ಆಗಬೇಕು. ಅದೇ ಜೀವನ. ಯಾತಕ್ಕೋಸ್ಕರ ಆಡ್ತೀವಿ, ಯಾತಕ್ಕೋಸ್ಕರ ಆಡಬೇಕು ಅನ್ನೋದೇ ಈ ಸಿನಿಮಾದ ಕತೆ. ನೀವು ಬಂದು ನೋಡಿದಾಗ ಈ ಪಾತ್ರ ತುಂಬ ಇಷ್ಟ ಆಗುತ್ತೆ. ಈ ಡೀಟೇಲಿಟಿ ನೀವು ಒಂದು ಫಾಲೋ ಮಾಡಿದ್ರೆ ಸಿನಿಮಾದಲ್ಲಿ ಬುಚ್ಚಿ ಬಾಬು ಏನು ಹೇಳಕ್ಕೆ ಹೊರಟಿದ್ದಾರೆ ಅದು ಎಲ್ರಿಗೂ ಅಟ್ರಾಕ್ಟ್ ಆಗುತ್ತೆ, ಅವ್ರ ಹೃದಯಕ್ಕೆ ಹೋಗಿ ತಟ್ಟುತ್ತೆ. ಪೆದ್ದಿ ಅನ್ನೋ ಪಾತ್ರ ಪ್ರತಿಯೊಬ್ಬರ ಹೃದಯದಲ್ಲೂ ನಿಲ್ಲುತ್ತೆ. ಇಷ್ಟು ಹೇಳ್ತಾ June 4th ನಾ ಖಂಡಿತ ವೆಯ್ಟ್ ಮಾಡ್ತಾ ಇರ್ತೀನಿ. ದಟ್ಸ್ ಆಸಮ್. ಈಗಷ್ಟೇ ಸ್ಟೇಜ್ ಮೇಲೆ ಶಿವಣ್ಣ ಅವ್ರು ಹೇಳಿದ್ರು ಆ ಬ್ಲಡ್ ಡೊನೇಷನ್ ಅಲ್ಲಿ ಅವರು ಕೂಡ ಬ್ಲಡ್ ಕೊಟ್ಟಿದ್ದಾರೆ ಅಂತ. ಸೊ ಇಟ್ಸ್ ಆಕ್ಚುಲಿ ಬ್ಲಡ್ ರಿಲೇಶನ್ಶಿಪ್. ಅಲ್ಲಿ ಒಂದು ಅಲ್ವಾ, ಅಲ್ಲಿ ಒಂದು ರಕ್ತ ಸಂಬಂಧ ಇದೆ. ನಾವು ಇವಾಗಷ್ಟೇ ಇಂಟರ್ವ್ಯೂಲಿ ರಾಮ್ ಚರಣ್ ಸರ್ ಅಂತ ಹೇಳ್ತಿದೆ. ಬಟ್ ಟ್ರೈಲರ್ ನೋಡಿದಾಗೆಲ್ಲ ವಿ ವಾಂಟ್ ಟು ಸೇ ಸಾರು, ರಾಮ್ ಚರಣ್ ಸಾರು